ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ASK ಕ್ಲಾಸಸ್. ನಾನು ನಿಮ್ಮ ಫಿಸಿಕ್ಸ್ ಲೆಕ್ಚರರ್ ಅಮರೇಶ್ ಕೆ. ಇವತ್ತಿನ ಫಿಸಿಕ್ಸ್ ಎಕ್ಸಾಮ್ನ ಎಲ್ಲರೂ ಮಸ್ತ್ ಬರ್ದಿರಿ ಅಂತ ಅನ್ಕೊತೀನಿ. ವೆರಿ ಈಸಿ ಕ್ವಶನ್ ಪೇಪರ್ ಇತ್ತು. 48 ಮಾರ್ಕ್ಸ್ ಮಾಡಲ್ ಕ್ವಶನ್ ಪೇಪರ್ ಮತ್ತು ಪ್ರಿಪ್ರೇಟ್ರಿ ಕ್ವಶನ್ ಪೇಪರಿಂದ ಬಂದಿದ್ದು. ಸೊ ಹಾಗಾಗಿ ಯಾರು ಚೆನ್ನಾಗಿ ಎಫರ್ಟ್ ಹಾಕಿದ್ರಿ, ಯಾರು ಚೆನ್ನಾಗಿ ಪ್ರಿಪೇರ್ ಆಗಿದ್ರಿ, ಹೇಳಿದ್ದನ್ನು ಕರೆಕ್ಟಾಗಿ ಯಾರು ಓದಿದ್ರಿ, ಅವರು ಒಳ್ಳೆ ಮಾರ್ಕ್ಸ್ಗಳನ್ನು ತೆಗಿತೀರಿ ಅನ್ನೋ ಒಂದು ಭರವಸೆ ಅಂತೂ ಇದೆ. ಸೊ ಎಲ್ಲರೂ ಚೆನ್ನಾಗಿ ಮಾಡಿರಿ ಅಂದ್ಕೊತೀನಿ. ಸೊ ಈ ಫಿಸಿಕ್ಸ್ ಪೇಪರ್ ಬಗ್ಗೆ ಹೇಳ್ಬೇಕಂತಂದರೆ, ಸೊ ನಿಮಗೆ MCQ ಅಲ್ಲಿ 5 to 6 ಕ್ವಶನ್ ಫ್ರಮ್ ಮಾಡಲ್ ಕ್ವಶನ್ ಪೇಪರ್ ಆ್ಯಂಡ್ ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಇದ್ದರು. ಫಿಲ್ಲಿಂಗ್ ಬ್ಯಾಂಕ್ಸಲ್ಲಿ 2 ಕ್ವಶನ್ಸು ಮಾಡಲ್ ಕ್ವಶನ್ ಪೇಪರಿಂದ ಇದ್ವು. ಮತ್ತು 2 ಮಾರ್ಕ್ಸಲ್ಲಿ ಕೂಡ 3 ಕ್ವಶನ್ಸ್ ಇದ್ವು. 3 ಮಾರ್ಕ್ಸಲ್ಲಿ 5 ಕ್ವಶನ್ಸ್ ಇದ್ವು. 5 ಕ್ವಶನ್ಸ್ ಮೀನ್ಸ್ ಆಲ್ಮೋಸ್ಟ್ ನೀವು ಬರೆಯುವಂಥ ಎಲ್ಲ ಕ್ವಶನ್ಸು ರಿಪೀಟ್ ಆಗಿದ್ವೇ ಇದ್ದು. ಮತ್ತು 5 ಮಾರ್ಕ್ಸ್ ಡೆರಿವೇಷನಲ್ಲಿ ಕೂಡ 3 ಕ್ವಶನ್ಸ್ ಇದ್ದು, ಅವನು ನೀವು ಬರೆಯುವಂಥವೇ ಆಗಿದ್ದು, ಅವು ರಿಪೀಟ್ ಆಗಿದ್ದು. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಒಂದು ಕ್ವಶನ್ ನಾನು ನಿಮಗೆ ಒತ್ತಿ ಹೇಳಿದ್ದೆ, ಏನಂತ, ಅಲ್ಟರ್ನೇಟಿಂಗ್ ಕರೆಂಟಿಂದ ಮಾಡಲ್ ಕ್ವಶನ್ ಪೇಪರ್ ಪ್ರಿಪ್ರೇಟರಿ ಟೋಟಲ್ 5 ಕ್ವಶನ್ ಆಗ್ತವೆ. ಆ 5 ಕ್ವಶನಲ್ಲಿ ಯಾವುದಾದ್ರು ಒಂದು ಕ್ವಶನ್ ಬಂದೇ ಬರುತ್ತೆ, ಇಲ್ಲಾಂದರೆ ಅದೇ ಮಾಡಲ್ ಬರುತ್ತೆ ಅಂತ ಹೇಳಿದ್ದೆ. ಸೊ ಅದೇ ತರಹ ಅಲ್ಟರ್ನೇಟಿಂಗ್ ಕರೆಂಟಿಂದ ವೆರಿ ಈಸಿ ಕ್ವಶನ್ ಬಂದಿದೆ. ಹಾಗೆ ನ್ಯೂಮೆರಿಕಲಲ್ಲಿ ಎಲ್ಲ ನ್ಯೂಮೆರಿಕಲ್ಸು ಅಷ್ಟು ಟಫ್ ಅಂತ ಏನು ಇದ್ದಿದ್ದಿಲ್ಲ, ಎಲ್ಲವೂ ಕೂಡ ಮಾಡುವಂಥವೇ ಇದ್ದು. ಹಾಗಾಗಿ ಕ್ವಶನ್ ಪೇಪರ್ ಮಾತ್ರ ಎಕ್ಸ್ಪೆಕ್ಟೆಡ್ ಕ್ವಶನ್ ಪೇಪರ್ ಈಸಿ ಆಗಿತ್ತು. ಬಟ್ ಔಟ್ ತೆಗೆಯೋದಕ್ಕೆ ಸ್ವಲ್ಪ MCQಗಳು ಕಾಟ ಕೊಟ್ಟವು ಅಂತ ಅನಿಸುತ್ತೆ. ಬಟ್ MCQ ಆರ್ ವೆರಿ ಈಸಿ ಇದ್ದು, ಡೈರೆಕ್ಟ್ ಕ್ವಶನ್ಸೇ ಇದ್ದು. ಅಲ್ಲೊಂದು ಇಲ್ಲೊಂದು 2 ಕ್ವಶನ್ ಬಿಟ್ಟರೆ ಉಳಿದಿದ್ವೆಲ್ಲ ಈಸಿನೇ ಇದ್ದು. ಅದೇ ಥರ 2 ಮಾರ್ಕಲ್ಲಿ ಈ ಸಲ ಸ್ವಲ್ಪ ಟ್ರಿಕ್ಕಿ ಕ್ವಶನ್ಸ್ ಇದ್ದು. ಈ 2 ಕ್ವಶನ್ಸ್ ರಿಪೀಟ್ ಆಗಿರೋದು ಬಿಟ್ಟರೆ ಉಳಿದಿದ್ದು ಟ್ರಿಕ್ಕಿ ಕ್ವಶನ್ಸ್ ಇದ್ವು, ಸ್ವಲ್ಪ ಯೋಚನೆ ಮಾಡುವಂಥ ಕ್ವಶನ್ಸ್ ಇದ್ವು. 3 ಮಾರ್ಕ್ಸಲ್ಲೂ ಕೂಡ 1-2 ಕ್ವಶನ್ಸ್ ಆ ಥರ ಇದ್ವು. ಅದು ಬಿಟ್ಟರೆ ಉಳಿದಿದ್ದ ಎಲ್ಲ ಪೇಪರು ಕೂಡ, ಎಲ್ಲ ಕ್ವಶನ್ಸ್ ಕೂಡ ಚೆನ್ನಾಗಿಯೇ ಇದ್ದು. ಹಾಗಾಗಿ ಎಲ್ಲರೂ ಚೆನ್ನಾಗಿ ಬರ್ದಿರಿ ಅಂತ ಅನ್ಕೊತೀನಿ. ಸೊ ಈ ಪೇಪರಿಂದ ನೀವು ಕಲಿಬೇಕಾಗಿರೋದು ಇಷ್ಟೇ. ಈಗ ಬರ್ದಿರಿ, ಮುಗಿಸಿರಿ, ವಾಟ್ ಎವರ್ ದ ಮಾರ್ಕ್ಸ್ ಬರಲಿ, ಅದು ನಿಮ್ಮ ಮಾರ್ಕ್ಸ್ಗಳೇ ಆಗಿರ್ತದೆ. ಸೊ ಇದನ್ನು ಬಿಡ್ರಿ. ಸೊ ನೆಕ್ಸ್ಟ್ ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಪೇಪರ್ಗಳಿಗೆ ನೋಡ್ರಿ, ಮಾಡಲ್ ಕ್ವಶನ್ ಪೇಪರ್, ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ಗಳಿರುವಂಥ ಕ್ವಶನ್ಸ್ನ ಮೊದಲು ಪ್ರಿಪೇರ್ ಆಗಿ, ಅದಾದ ಮೇಲೆ ನೆಕ್ಸ್ಟ್ ಅನದರ್ ಕ್ವಶನ್ಸ್ಗಳನ್ನು ಓದಿ. ಫಾರ್ ಎಕ್ಸಾಂಪಲ್, ಈಗ 3 ಮಾರ್ಕ್ಸ್ ಆಗಿರ್ಬೋದು, 5 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು. ಫಸ್ಟ್ ಏನು ಓದಬೇಕಂದ್ರೆ ಮಾಡಲ್ ಕ್ವಶನ್ ಪೇಪರ್ ಮತ್ತು ಪ್ರಿಪ್ರೇಟರಿ ಕ್ವಶನ್ ಪೇಪರ್ನಲ್ಲಿ ಬರುವಂಥ ಕ್ವಶನ್ಸ್ಗಳನ್ನು ಓದಿ. ಅವನ ಪಕ್ಕ ಆದಮೇಲೆ ಉಳಿದ ಕ್ವಶನ್ಸ್ಗಳನ್ನು ಓದಿ ದಯವಿಟ್ಟು. ಯಾಕಂದರೆ ಕನ್ನಡ, ಇಂಗ್ಲೀಷ್, ಫಿಸಿಕ್ಸ್ ಎಲ್ಲ ಕ್ವಶನ್ ಪೇಪರಲ್ಲೂ ಕೂಡ 40 to 50 ಒಳಗಡೆ ಮಾಡಲ್ ಕ್ವಶನ್ ಪೇಪರ್ ಮತ್ತು ಪ್ರಿಪ್ರೇಟರಿ ಪೇಪರಿಂದ ಬಂದಿದೆ. ಹಾಗಾಗಿ ಫಸ್ಟ್ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ, ಅವುಗಳನ್ನು ಪಕ್ಕ ಆಗ್ರಿ. ಅದಾದ ಮೇಲೆ ಉಳಿದಿದ್ದನ್ನು ಕವರ್ ಮಾಡ್ಕೊಳುವಂತ್ರಿ. ಓಕೆನಾ? ಈ ಥರ ಓದ್ರಿ, ಎಲ್ಲ ಪೇಪರ್ಗಳು ಕೂಡ ಚೆನ್ನಾಗಿ ಆಗ್ತವೆ. ಸೊ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಪೇಪರ್ಸ್. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕೆಮಿಸ್ಟ್ರಿ ಪೇಪರ್ನ ಯಾವ ಥರ ಪ್ರಿಪೇರ್ ಆಗಬೇಕು, ಯಾವ ಥರ ನೆನ್ಪಿಟ್ಕೋಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಸಿ ಯು ಗೈಸ್, ಬಾಯ್.